ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿಲ್ಲಿ ಅನ್ನದಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀವಿ. ಬೇಗನೆ ಮಾಡ್ಕೊಳ್ಬೋದು, ಸಿಂಪಲ್ ಆಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರು ಕೂಡ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟೇ ಸ್ವಲ್ಪ ಅನ್ನನ ಮಾಡಿಟ್ಕೋಬೇಕು. ಇಲ್ಲಿ ಅರ್ಧ ಲೋಟದಷ್ಟು ಮಾಡಿಟ್ಕೊಂಡಿರೋದು, ನಮಗೆ ಸ್ವಲ್ಪ ಅದ್ರ ಸಾಕು. ಇದು ಒಂದು ಹಿಡಿಯಷ್ಟು ಒಂದು 2-3 ಗಂಟೆ ಮುಂಚೆನೇ ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿರೋದು, ಒಂದು 3 ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋದು. ಶೇಂಗಾ ಬೀಜ ಎಷ್ಟಾದರೂ ಹಾಕೋಬೋದು. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಂಡಿದ್ದೀವಿ. ಮತ್ತು ಇದು ಅರ್ಧ ಒಳಕೆ ಕಾಯಿ ತುರಿ ಇದೆ. ನಮ್ಮ ಮನೇಲಿ ಸಣ್ಣ ತರೋದು, ಸಣ್ಣದಲ್ಲಿ ಫುಲ್ ಅರ್ಧ ಒಳಕೆ ಇದೆ. ಇದು ಅರ್ಧ ಕಾಯಿ ತುರಿದಿಟ್ಟಿರೋದು. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಸಿವೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸು ಮತ್ತು ಇದು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ವಲ್ಲ, ಅದು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿರೋದು. 3 ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಹಸಿಮೆಣಸಿಕಾಯಿನ ಹಾಕ್ಕೊಂಡಿರೋದು. ಇವನ್ನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಹುರ್ಕೋಬೇಕು ಈ ಥರ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ನಾನು ಸೊಸೆ ಮಾಡ್ತಾ ಇರೋದು. ಕರಿಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ಆಗುತ್ತೆ. ನೋಡಿ, ಇವಾಗ ಇನ್ನೊಂದು ಬಾಣಲೆಗೆ, ಅಂದರೆ ಆ ಎಣ್ಣೆ ಜಾಸ್ತಿ ಬೇಡ, ತೆಗ್ದಿಡೋಕ್ಕಾಗಲ್ಲ ಅಂಥೇಳಿ ಇನ್ನೊಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆನ ಒಂದು ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಇದನ್ನು ಕರ್ಕೋಬೇಕು. ಕರಿಬೇಕಂದ್ರೆ ಶೇಂಗಾ ಬೀಜನ ಎಷ್ಟು ಹಾಕಿದ್ರೂ ಬರುತ್ತೆ. ಇಷ್ಟೇ ಅಂತ ಅಳ್ತಿ ಇಲ್ಲ, ನಾವು ಎಷ್ಟು ತಿಂತೀವೋ ಅದ್ರ ಮೇಲೆ ಇದನ್ನು ರೋಸ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಕರ್ಕೋಬೇಕು. ಕರಿಬೇಕು ಅಂದರೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಶೇಂಗಾ ಬೀಜ, ನೆಲಗಡಲೆನ ಇಲ್ಲಾಂದರೆ ಇದರಲ್ಲೇ ನೀವು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಎಣ್ಣೆ ತಕ್ಕೊಂಡು ಆಮೇಲೆ ಮತ್ತೆ ಹಾಕ್ಬೋದು. ಈಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಕೊಬ್ಬರಿನ ಜಾಸ್ತಿ ಹಾಕಬೇಕಂದ್ರೆ, ಇದು ತೆಂಗಿನಕಾಯಿ ಅನ್ನ ಆಗಿರೋದ್ರಿಂದ ಕೊಬ್ಬರಿ ಜಾಸ್ತಿ ಹಾಕಬೇಕು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕೊಬ್ಬರಿ ಎಷ್ಟು ಹಾಕ್ತೀರಾ, ಇದು ಹಸಿ ತೆಂಗಿನಕಾಯಿ ತುರಿದಿರೋದು, ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಬೇಕು. ನಾವು ಮಾಡಿಟ್ಕೊಂಡಂಥ ಅನ್ನ ಇದು, ಅಂದರೆ ಬಿಸಿ ಅನ್ನನೇ ಬೇಕು ಅಂತ ಏನಿಲ್ಲ. ಅನ್ನ ಉಳಿದಿದ್ರೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ಕರ್ದಿಟ್ಕೊಂಡಂಥ ಶೇಂಗಾ ಬೀಜ ಎಲ್ಲ ಮಿಕ್ಸ್ ಮಾಡಬೇಕು ಅನ್ನದ ಜೊತೆಗೆ. ನಿನ್ನೆ ಅನ್ನ ಇದ್ರೂ ಚೆನ್ನಾಗಿರುತ್ತೆ, ಇವಾಗ ಮಾಡಿದ್ದ ಅನ್ನ ಆದ್ರೂ ಚೆನ್ನಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಮುಂಚೆನೇ ಮಾಡಿ ಆರಿಸಿ ಇಟ್ಕೊಂಡಿರ್ಬೇಕು. ಅನ್ನ ಬಿಸಿ ಬಿಸಿದು ಹಾಕಿದ್ರಕ್ಕಿಂತ ಆರಿದ್ದು ತುಂಬ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಇಲ್ಲ ಸಂಜೆ ಟೀ ಟೈಮಿಗಾದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಇದರಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ, ಬೇಗ ಕೂಡ ಆಗುತ್ತೆ. ಕೊಬ್ಬರಿ ತುರಿದಿಟ್ಕೊಂಡು ಒಂದಿದ್ದರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.